ಕಣ ಹರಿ ಅನ್ನೋ ಒಂದು ಮಾತು ಡಾಕ್ಟರ್ CN ಮಂಜುನಾಥ್ ಅವರ ಜೀವನದಲ್ಲಿ ನಿಜ ಅನ್ಸುತ್ತೆ. ಸರ್, ವೈದ್ಯರನ್ನ ದೇವರು ಅಂತಾರೆ, ನೀವು ಆ ಸ್ವರೂಪಿ ಅಂತ ಎಲ್ಲರೂ ಕೂಡ ನಂಬಿದ್ದಾರೆ. ಇವತ್ತು 16 ವರ್ಷಗಳ ಸುದೀರ್ಘ ಅವಧಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀರಾ ಸರ್. ಅಂದರೆ ವೈದ್ಯರನ್ನು ದೇವರು ಅಂತ ಯಾಕೆ ಹೇಳ್ತಾರೆ ಅಂದರೆ, ಸೊ ಅವರಿಗೆ ವೈದ್ಯರಾದವರಿಗೆ ತಾಯಿ ಹೃದಯ ಇರಬೇಕಾಗುತ್ತೆ, ಮಗುವಿನಂಥ ಮನಸ್ಸಿರಬೇಕಾಗಿರುತ್ತೆ. ಯಾಕೆಂದರೆ ರೋಗಿಗಳು ಯಾವಾಗಲೂ ಅಷ್ಟೇ ಅವರು ನೊಂದು ಬಂದಿರ್ತಾರೆ, ಅವ್ರನ್ನ ನೋಯಿಸಬಾರ್ದು. ಮತ್ತು ಒಂದು ರೋಗಿಯನ್ನು ನಾವು ಚಿಕಿತ್ಸೆ ಮಾಡಬೇಕಾದ್ರೆ ಅವರ ಆರ್ಥಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಆ ಆರ್ಥಿಕ ಹಿನ್ನೆಲೆಯಲ್ಲಿ ನಾವು ಎಷ್ಟು ಚೆನ್ನಾಗಿ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಆ ರೀತಿಯ ರೋಗಿಯನ್ನು ಆ ರೀತಿ ನಾವು ರೋಗಿಗಳನ್ನು ಚಿಕಿತ್ಸೆ ಮಾಡಬೇಕು. ಅದಕ್ಕೋಸ್ಕರ ನಾವು ಹಲವಾರು ಬದಲಾವಣೆಗಳನ್ನು ತಂದ್ವಿ. ನೋಡಿ, ಮೊದಲೆಲ್ಲ ಅಡ್ಮಿಷನ್ ಆಗಬೇಕಾದ್ರೆ 2,000 ರೂಪಾಯಿ ಕಟ್ಟಬೇಕಾಗಿತ್ತು. ಯಾಕೆಂದರೆ ತುರ್ತು ಚಿಕಿತ್ಸೆಗೆ ಬಂದಂಥ ಸಮಯದಲ್ಲಿ ಹಣ ಇರ್ಬೋದು, ಇಲ್ಲದೇ ಇರ್ಬೋದು. ಸೊ ಅದಕ್ಕೋಸ್ಕರ ಅದನ್ನು ನಾವು ತೆಗೆದು, ಅಂದರೆ ನಾವು ಜನರ ಸಮಸ್ಯೆಗಳಿಗೆ, ರೋಗಿಗಳ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಅದು ಯಾವಾಗ ಸಾಧ್ಯ ಅಂದರೆ ನೀವು ರೋಗಿಗಳ ನಡುವೆ ಓಡಾಡ್ತಾ ಇರಬೇಕು. ಸೊ ಹಾಗಾಗಿ ನಂತರ ಎಷ್ಟೋ BPL ಕಾರ್ಡ್ ಇಲ್ಲದೇ ಇರತಕ್ಕಂಥ ಬಡವರಿದ್ದಾರೆ, ಅಥವಾ BPL ಕಾರ್ಡಲ್ಲಿ ಅವ್ರ ಹೆಸರು ಬಿಟ್ಟೋಗಿರುತ್ತೆ, ಬಟ್ ಆದರೆ ನಿಜವಾಗ್ಲೂ ಬಡವರು ಇರ್ತಾರೆ. ಸೊ ಅಂಥವರನ್ನು ಕಣ್ಣಿನಿಂದ ಗುರುತಿಸಿ ರಿಯಾಯಿತಿ ಕೊಡ್ತಕ್ಕಂಥ ಒಂದು ಚಿಕಿತ್ಸಾ ಆಡಳಿತಾತ್ಮಕ ವ್ಯವಸ್ಥೆ ಇಲ್ಲಿ ಜಯದೇವದಲ್ಲಿದೆ. ಸೊ ಅದರಿಂದ ಇವತ್ತು ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪದಕಗಳು ಪಾರಿತೋಷಿಕಗಳು ಬಂದಿದೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಓದು ಎಷ್ಟು ರೋಗಿಗಳ ಮುಖದಲ್ಲಿ ನಗುವನ್ನು ತರಿಸಿದೆ ಅಥವಾ ಎಷ್ಟು ರೋಗಿಗಳ ಮನೆಯಲ್ಲಿ ಬೆಳಕನ್ನು ಚೆಲ್ಲಿದೆ ಅನ್ನೋದು ಭಾಳ ಮುಖ್ಯವಾದದ್ದು. ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಇಡೀ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಹೃದ್ರೋಗ ಸಂಸ್ಥೆಯಾಗಿ ಬೆಳೆದಿದೆ, ಬಾನೆತ್ತರಕ್ಕೆ ಬೆಳೆದಿದೆ ಅಂತಲೇ ನಾವು ಹೇಳ್ಬೋದು. ಮತ್ತು ಕಳೆದ 16 ವರ್ಷದಲ್ಲಿ 75 ಲಕ್ಷ ಜನರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. 8 ಲಕ್ಷ ಪ್ರೊಸೀಜರ್ಸು, ಓಪನ್ ಹಾರ್ಟ್ ಸರ್ಜರಿಯಿಂದ ಹಿಡಿದು ಆಂಜಿಯೋಪ್ಲಾಸ್ಟಿ, ಆಂಜಿಯೋಗ್ರಾಮ್ ಹಿಡಿದು ಎಲ್ಲ ಮಾಡಿದ್ದೇವೆ. ಮತ್ತು ಆಧುನಿಕ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಹಾಗೆಯೇ 125 ಕಾರ್ಡಿಯಾಲಜಿಸ್ಟ್ ಇದ್ದಾರೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ತಜ್ಞ ವೈದ್ಯರ ಕೊರತೆ ಇದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ತಜ್ಞರ ಕೊರತೆ ಇಲ್ಲ, ನರ್ಸ್ಗಳ ಕೊರತೆ ಇಲ್ಲ. ಸೊ ಬಹಳ ಸವಾಲೆನಿಸೋದು ನಾವು ಜನರನ್ನು, ನಮ್ಮ ಸಹೋದ್ಯೋಗಿಗಳನ್ನು ತಿದ್ದುವಂಥದ್ದು. ಸೊ ಸಹೋದ್ಯೋಗಿಗಳು ಕೂಡ ಬಹಳ ಮಾನವೀಯತೆಯಿಂದ, ಹೃದಯವಂತಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ದಾನಿಗಳಿಗೆ ಕೂಡ ಸರ್ಕಾರ ಕೂಡ ಬಹಳ ನಮಗೆ ಸಹಕಾರ ಕೊಟ್ಟಿದೆ. ಎಲ್ಲ ಸರ್ಕಾರಗಳು ಕೂಡ ನಮ್ಮ ಜೊತೆಗೆ ಸಹಕಾರ ಕೊಟ್ಟಿದೆ. ಅದರಲ್ಲೂ ದಾನಿಗಳನ್ನು ನಾವು ಬಹಳ ನೆನಪಿಸ್ಬೇಕಾಗುತ್ತೆ. ನಮ್ಮ ಸಂಸ್ಥೆಗೆ ಇವತ್ತು ಸುಮಾರು 50ರಿಂದ 55 ದಾನಿಗಳು ಪ್ರತಿ ವರ್ಷ ದೇಣಿಗೆ ಕೊಡ್ತಾ ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ವಿಶ್ವಾಸ ಇದೆ, ಜಯದೇವ ಹೃದ್ರೋಗ ಸಂಸ್ಥೆಗೆ ನಾವು ದೇಣಿಗೆ ಕೊಟ್ಟರೆ ಇದು ಸದ್ವಿನಿಯೋಗ ಆಗುತ್ತೆ ಅನ್ನುವ ಒಂದು ವಿಶ್ವಾಸ ಇದೆ. ಅದೇ ರೀತಿ ನಾವು ನೆಟ್ಕೊತಾ ಇದ್ದೀವಿ. ನಿಮ್ಮ ಅವಧಿಯಲ್ಲಿ 500% ಅಭಿವೃದ್ಧಿ ಆಗಿದೆ. ಇಂತಹ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರುವಂತಹ ಸಂಸ್ಥೆನ ಬಿಟ್ಟು ಹೋಗ್ಲಿಕ್ಕೆ ಬೇಸರ ಆಗುತ್ತೆ ಸರ್. ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ? ಅಂದರೆ ಯಾವಾಗಲೂ ಅಷ್ಟೇ, ಅದಕ್ಕೆ ಹೇಳ್ತೀವಿ, ಈಗ ನಮ್ಮ ನಿರ್ಗಮನ ಅನಿವಾರ್ಯ, ಆಗಲೇಬೇಕು, ನಿರ್ಗಮನ ಅನಿವಾರ್ಯ, ಆದರೆ ನೆನಪುಗಳು ಮಾತ್ರ ಅಮರವಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ 16 ವರ್ಷದಲ್ಲಿ ಹಲವಾರು ಸವಾಲುಗಳನ್ನು ನಾವು ಎದುರಿಸಿದ್ದೇವೆ, ಸಮಸ್ಯೆಗಳನ್ನು ಎದುರಿಸಿದ್ದೇವೆ. ಎಷ್ಟೋ ಸರಿ ನಾವು ಜನರಿಗೋಸ್ಕರ, ಯಾಕೆಂದರೆ ನಮ್ಮ ರೋಗಿಗಳು ಚೆನ್ನಾಗಿ ನಿದ್ರೆ ಮಾಡಬೇಕು, ಅವರು ಒಳ್ಳೆಯ ಆರೋಗ್ಯ ಬೇಕು ಅವರಿಗೆ, ನಮ್ಮ ಸಿಬ್ಬಂದಿಯವರು ಕೂಡ ಚೆನ್ನಾಗಿ ನಿದ್ರೆ ಮಾಡಬೇಕು, ಅಂದರೆ ಸಂತೃಪ್ತಿಯಿಂದ ಇರಬೇಕು. ಸೊ ಈ ದಿಕ್ಕಿನಲ್ಲಿ ಕೆಲಸ ಮಾಡುತ್ತಾ ನಾವು ಹಲವಾರು ರಾತ್ರಿ ನಿದ್ರೆಯನ್ನು ಕಳೆದುಕೊಂಡಿದ್ದೇವೆ. ಸೊ ಹೀಗಾಗಿ ಎಲ್ಲೋ ಒಂದು ಈಗ ಮಾನ್ಯತೆ ಸಿಕ್ಕಿದೆಯಲ್ಲ, ಅದು ನಮಗೆ ಸರ್ಕಾರಗಳು ಪ್ರಶಸ್ತಿಗಳನ್ನು ಕೊಟ್ಟಿರ್ಬೋದು, ಕೆಲವು ಪ್ರಶಸ್ತಿಗಳನ್ನು ಕೊಟ್ಟಿರ್ಬೋದು. ಒಬ್ಬ ಸಾಮಾನ್ಯ ಪ್ರಜೆ ನೋಡಿದ್ದೇನೆ, ನಾನು ಆಟೋ ಡ್ರೈವರ್ ವಿಶ್ ಮಾಡೋದು ನೋಡಿದ್ದೇನೆ, ಅಥವಾ ನಾವು ರೈಲ್ವೆ ಸ್ಟೇಷನಲ್ಲಿ ಬಂದು ಜನರು ನನ್ನ ಕಾಲಿಗೆ ಬೀಳೋದು ನೋಡಿದ್ದೇನೆ. ಸೊ ಸಾಮಾನ್ಯ ಜನರ ಗೌರವ, ಸಾಮಾನ್ಯ ಜನರು ನಿಮ್ಮನ್ನು ವಿಶ್ ಮಾಡ್ತಾ ಅಂಥ ವಿಚಾರ ಇದೆಯಲ್ಲ, ಅದು ಎಲ್ಲ ಪ್ರಶಸ್ತಿಗಿಂತ ದೊಡ್ಡದು ಅಂತ ನನ್ನ ಭಾವನೆ. ಯಾಕೆಂದರೆ ನಾವು ಸಾಮಾನ್ಯ ಜನರ ಹೃದಯದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದೀವಿ, ಅವರು ನಮಗೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದು ಅತಿ ದೊಡ್ಡದಾದಂಥದ್ದು. ಇವತ್ತು ಕಳೆದ 16 ವರ್ಷದಲ್ಲಿ ನಾವು 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ, 8 ಲಕ್ಷ ಆಪರೇಷನ್ಸ್ ಆಗಿದೆ, ಮತ್ತು ದೇಶಕ್ಕೆ 350 ಹೃದ್ರೋಗ ತಜ್ಞರನ್ನು ನಾವು ಕೊಡುಗೆಯಾಗಿ ಕೊಟ್ಟಿದ್ದೇವೆ. ಇವತ್ತು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಹೆಲ್ತ್
15 ಜನ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ವಿಸಿಟ್ ಮಾಡಿ ನಮ್ಮ ಆಸ್ಪತ್ರೆಯ ಸ್ವಚ್ಛತೆ, ಗುಣಮಟ್ಟದ ಚಿಕಿತ್ಸೆ ಮತ್ತು ಇಲ್ಲಿರ್ತಕ್ಕಂಥ ಸೌಲಭ್ಯ, ಸೇವಾ ಮನೋಭಾವ ಸೇರಿ ಅವರು ಹೇಳಿದ್ದು ಮಂಜುನಾಥ್ ಅವರ ಮಾಡೆಲ್ ಏನಿದೆ, ಜಯದೇವ ಆಸ್ಪತ್ರೆಯ ಮಾಡೆಲ್ ಏನಿದೆ, ಇದನ್ನು ಇಡೀ ನಮ್ಮ ಭಾರತ ದೇಶದಲ್ಲಿ ಇದನ್ನು ಅನುಕರಣೆ ಮಾಡಬೇಕು, ರಿಪ್ಲಿಕೇಟ್ ಆಗಬೇಕು ಅನ್ನೋ ಮಾತನ್ನು ಹೇಳಿದರೆ ಅದು ಸಂತೋಷ ಕೊಡುತ್ತೆ. ಅಲ್ಟಿಮೇಟ್ಲಿ ನಮ್ಮ ಜಯದೇವ ಆಸ್ಪತ್ರೆಗೆ ನಿಜವಾದ VIPs ಯಾರಪ್ಪ ಅಂದರೆ ಸಚಿವರುಗಳಲ್ಲ, ಶಾಸಕರಲ್ಲ, ನಿಜವಾದ VIPಸು ಬಡ ಜನರು, ಮಧ್ಯಮ ವರ್ಗದವರು. ನಿರ್ಗಮನ ಅನಿವಾರ್ಯ, ಆದರೆ ನೆನಪುಗಳು ಅಮರ ಅನ್ನೋ ವಿಚಾರವನ್ನ ಡಾಕ್ಟರ್ CN ಮಂಜುನಾಥ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.